ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ ವಿಚಾರಣೆಗೆ ಹಾಜರಾಗಲಿದ್ದಾರೆ ಭೈರತಿ ಬಸವರಾಜ್. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಇವತ್ತು ತನಿಖಾಧಿಕಾರಿಯ ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ. 11:30ಕ್ಕೆ ಭೈರತಿ ಬಸವರಾಜ್ ಅವರು ವಿಚಾರಣೆಗೆ ಬರಲಿದ್ದಾರೆ. ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿದ್ದಾರೆ ಭೈರತಿ ಬಸವರಾಜ್. ಇನ್ನು ಪೊಲೀಸ್ ಠಾಣೆಯ ಸುತ್ತಮುತ್ತ ಬಿಗಿ ಬಂದೋಬಸ್ತನ್ನು ಕಲ್ಪಿಸಲಾಗಿದೆ. ಭೈರತಿ ಬಸವರಾಜ್ ಅವರನ್ನ ವಿಚಾರಣೆ ನಡೆಸಲಿದ್ದಾರೆ ಎಸಿಪಿ ಪ್ರಕಾಶ್ ರಾಥೋಡ್. ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಹೈಕೋರ್ಟ್ ಸೂಚನೆಯ ಮೇರೆಗೆ ಇವತ್ತು ಶಾಸಕ ಭೈರತಿ ಬಸವರಾಜ್ ಅವರು ವಿಚಾರಣೆಯನ್ನ ಎದುರಿಸಲಿದ್ದಾರೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ನಮ್ಮ ಪ್ರತಿನಿಧಿ ರಾಜಪ್ಪ ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 11 ಗಂಟೆಯ ಬಳಿಕ ಶಾಸಕ ಭೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಕೊಲೆ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ 2 ದಿನದ ಹಿಂದೆ ಭೈರತಿ ಬಸವರಾಜ್ಗೆ ನೋಟಿಸ್ ಅನ್ನು ಕೊಡಲಾಗಿತ್ತು. ಇದಾದ ನಂತರ ಅದನ್ನ ಪ್ರಶ್ನಿಸಿ ಭೈರತಿ ಬಸವರಾಜ್ ಹೈಕೋರ್ಟ್ ಮೆಟ್ಟಿಲು ಕೂಡ ಏರಿದ್ರು. ಹೈಕೋರ್ಟ್ ನ್ಯಾಯಾಧೀಶರು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಂತಹ ಬೆನ್ನಲೆಯಲ್ಲಿ ಇವತ್ತು ಸುಮಾರು 11 ಗಂಟೆಯ ಬಳಿಕವಾಗಿ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಬಂದು ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಕೂಡ ಇದೆ. ತನಿಖಾಧಿಕಾರಿ ಎಸಿಪಿ ಪ್ರಕಾಶ್ ರಾಥೋಡ್ ಭೈರತಿ ಬಸವರಾಜರ ವಿಚಾರಣೆ ಕೂಡ ಮಾಡುವಂಥದ್ದು. ಅಂದರೆ ಪ್ರಭಾವಿ ಶಾಸಕರು ಆಗಿರುವಂತಹ ಕಾರಣದಿಂದಾಗಿ ಅವರ ಅಭಿಮಾನಿಗಳು ಕೂಡ ಭಾರತೀನಗರ ಪೊಲೀಸ್ ಠಾಣೆ ಮುಂದೆ ಜಮಾಯಿಸುವಂತಹ ಸಾಧ್ಯತೆ ಇದೆ ಅವರ ಪರವಾಗಿ. ಹಾಗಾಗಿನೇ ಪೊಲೀಸರು ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆ ಜೊತೆಗೆ ಭದ್ರತೆಯನ್ನು ಕೂಡ ಕೈಗೊಂಡಿರುವಂಥದ್ದು. ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಬ್ಯಾರಿಕೇಡ್ ಅನ್ನು ಕೂಡ ಅಳವಡಿಕೆ ಮಾಡಿಕೊಂಡಿರುವಂಥದ್ದು. ಅದ್ರ ಜೊತೆಗೆ ಒಂದು KSRP ತುಕಡಿಯನ್ನು ಕೂಡ ಇಲ್ಲಿ ಭದ್ರತೆಗೆ ನಿಯೋಜನೆಯನ್ನ ಮಾಡಿಕೊಂಡಿರುವಂಥದ್ದು. ಅಂದರೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಹಾಗೇನೆ ಕೊಲೆಯಾದಂತಹ ಬಿಕ್ಲು ಶಿವ ನಡುವಿನ ಇದ್ದಂತಹ ವ್ಯಾಜ್ಯ ಏನು, ಅದರ ಜೊತೆಗೆ ಜಗದೀಶ್ ಹಾಗೇನೆ ಬಂಧಿತ ಆರೋಪಿ ಕಿರಣ್ ಏನಿದ್ದಾರೆ ಅವರ ನಡುವೆ ಇದ್ದಂತಹ ಒಂದಿಷ್ಟು ಕ್ಲೋಸ್ ಫ್ರೆಂಡ್ಶಿಪ್ ಆಗಿರಬಹುದು, ಯಾವ ವಿಚಾರಕ್ಕೆ ಅನ್ನುವಂತಹ ಒಂದಿಷ್ಟು ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಸಿದ್ಧ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಇವತ್ತು 11 ಗಂಟೆ ಬಳಿಕ ಭೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾಗಿದ್ದೆ ಆದರೆ ಅವರ ಮುಂದೆ ಸಾಕಷ್ಟು ಪ್ರಶ್ನೆಗಳನ್ನು ಇಟ್ಟು ಉತ್ತರವನ್ನು ಪಡೆಯುವಂಥ ಕೆಲಸ ಕೂಡ ಮಾಡ್ತಾರೆ. ಒಂದು ವೇಳೆ ಈ ಕೊಲೆಯಲ್ಲಿ ಭೈರತಿ ಬಸವರಾಜ್ ಅವರ ಪಾತ್ರ ಇದ್ದಿದ್ದು ಆದರೆ ಅವರಿಗೆ ಅಲ್ಲಿಂದ ಸಂಕಷ್ಟ ಕೂಡ ಎದುರಾಗುತ್ತೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ರಾಚಪ್ಪ ನಾಯಕ್, TV9 ಬೆಂಗಳೂರು.